ಎಲ್ಲ ಪತ್ರಿಕಾ ಧರ್ಮ ಮರ್ತು ಬಿಟ್ರು. ಈಗ ಏನಿದ್ರು ಉದ್ಯಮ, ಹಣ ಆಯ್ತು. ನೀನು ಹಣ ಕೊಟ್ಟಿಯ, ಅತ್ಯಾಚಾರಿಯನ್ನ ದೇವರಂತ ಮಾಡ್ಬಿಡ್ತೀವಿ. ಅತ್ಯಾಚಾರ ಮಾಡು, ನೀನು ಕೊಲೆ ಮಾಡು, ಒಂದು ಪೆಟ್ಟಿಗೆ ತಂದು ಕೊಡು ಪತ್ರಿಕೆಯವರಿಗೆ, ನೀನು ದೇವರಾಗ್ಬಿಡ್ತೀಯ, ನೀನ್ ದೊಡ್ಡವನಾಗ್ಬಿಡ್ತೀಯ. ಮಾಧ್ಯಮದವರು ಬಿಸ್ನೆಸ್ ಮ್ಯಾನ್ಗಳಾಗ್ಬಿಟ್ಟಿದ್ದಾರೆ. ಬಿಸ್ನೆಸ್ ಓಪನ್ ಆಗಿ ಹೇಳ್ತೀನಿ, ನಾನು ಕೂಡ 23 ವರ್ಷದಲ್ಲಿ ಪತ್ರಿಕೆಯಲ್ಲಿದ್ದು ಈಗ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ, ವಿಜಯ ಟೈಮ್ಸ್ ಅಂತ. ನನಗಂತೂ ನಾನು ಇನ್ನೊಂದು 4-5 ತಿಂಗಳಷ್ಟೇ ನನ್ನಿಂದ ನಡ್ಸಕ್ಕಾಗೋದು. ಮೋಸ್ಟ್ಲಿ ನನ್ನಿಂದ ಇನ್ನು ಆಗಲ್ಲ. ಯಾಕಂದ್ರೆ ಪ್ರಾಮಾಣಿಕವಾಗಿ ಯಾವ ಪತ್ರಿಕೆಯನ್ನೂ ನಡ್ಸಕ್ಕಾಗಲ್ವಂತ ಸತ್ಯವನ್ನ ನಂಬಿಬಿಟ್ಟೆ ನಾನು. ಅರ್ಥ ಆಯ್ತು ನನಗೂ ಕೂಡ. ನನ್ನಿಂದ ಇನ್ನೊಂದು 2-3 ತಿಂಗಳು ಅಷ್ಟೇ ನಡ್ಸಕ್ಕಾಗೋದು ಅಂತ ನನಗೆ ಅನ್ಸ್ತಾ ಇದೆ. ಯಾಕಂದ್ರೆ ಪ್ರಾಮಾಣಿಕವಾಗಿ ಮಾಡಕ್ಕಾಗಲ್ಲ. ಅದಕ್ಕಾಗಿ ಇವತ್ತು ಪತ್ರಿಕೆಗಳೆಲ್ಲ ಉದ್ಯಮ ಆಗ್ಬಿಟ್ಟಿದ್ದಾರೆ. ಅದ್ರಲ್ಲಿ ಯಾವ ಮುಲಾಜು ಬೇಡ. ಏನ್ ನಾವು ಮೇಕಪ್ ಹಾಕೊಂಡು ಸ್ಕ್ರೀನ್ ಅಲ್ಲಿ ಬಂದು ಡಂಗ್ 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 ಮಾತಾಡ್ತೀವಲ್ಲ, ನೋ, ಅಂತ ಯಾವ ಸತ್ಯಗಳು ಪತ್ರಿಕೆಯೊಳಗಿಲ್ಲ. ಎಲ್ಲರೂ ಕೂಡ ಪತ್ರಿಕಾ ಧರ್ಮವನ್ನ ಮರ್ತು ಬಿಟ್ಟು ಪತ್ರಿಕಾ